ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ದೃಷ್ಟಿ ಶರು ಬಂಡವಾಳವನ್ನು ಹೊರಗಡೆ ತೆಗೆಯುವುದ್ರ ಮುಖಾಂತರ ಪಟ್ಟಾಭಿಷೇಕದ ದಿನವೇ ಶರು ಕತೆಗೆ ಫುಲ್ ಸ್ಟಾಪ್ ಇಡ್ತದಾಳೆ. ಕತೆ ಅಂತಿಮ ಅಧ್ಯಾಯದತ್ತ ಹೋಗ್ತದೆ. ಜಸ್ಟ್ ಇನ್ ಒಂದು ಎಪಿಸೋಡಲ್ಲಿ ಇಲ್ಲಿ ಕತೆ ಅಂತ್ಯ ಆಗ್ತದೆ. ಹಾಗಿದ್ರೆ ದತ್ತಾಬಾಯಿ ಬಂದ್ರೆ ಇಲ್ವ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿ ಮತ್ತು ಕಿಶೋರ್ ಇಬ್ಬರು ಕೂಡ ಸೇರ್ಕೊಂಡಿದ್ದೆ ಶರುನ ಕೆಟ್ಟಾಗೆ ಬೀಳಿಸ್ತಿದ್ದಾರೆ. ಇಲ್ಲಿ ಶರು ಜೊತೆ ಕಿಶೋರ್ ಮಾತಾಡ್ತಾ ಇರಬೇಕಿದ್ರೇ ದೃಷ್ಟಿ ಆ ಒಂದು ರೂಮ್ಗೆ ಎಂಟ್ರಿ ಕೊಡ್ತಾಳೆ. ರೂಮ್ಗೆ ಎಂಟ್ರಿ ಕೊಟ್ಟಿದ್ದೆ ಅಲ್ಲಿ ಏನಾದರೂ ಸುಳ್ಳು ಸಿಗುತ್ತಾ ಅಂತ ಹೇಳಿ ಎಲ್ಲವನ್ನ ಕೂಡ ಕಬೋರ್ಡಲ್ಲಿ ಚೆಕ್ ಮಾಡ್ತಿದ್ದಾಳೆ. ಚೆಕ್ ಮಾಡೋದ್ರ ಮುಖಾಂತರ ಆಕೆಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಸಾಕಷ್ಟು ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿರುವುದನ್ನು ನೋಡಿ ದೃಷ್ಟಿಗೆ ಶಾಕ್ ಆಗುತ್ತೆ. ಜೊತೆಗೆ ಅಲ್ಲಿ ಕರೀಮ್ನ ಲಾಕೆಟ್ ಕೂಡ ಇರುತ್ತೆ. ಅದನ್ನು ನೋಡಿದ್ದೆ ಈ ಕಡೆ ಕರೀಮ್ದು ಲಾಕೆಟ್ ಅಲ್ವಾ ಇದು ಅಂತ ಅಂದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಬೇಕು. ಅಷ್ಟರಲ್ಲಿ ಇಲ್ಲಿ ದೃಷ್ಟಿ ಅಲ್ಲಿದ್ದಂಥ ಒಂದು ಬಾಟನ್ನು ಬೀಳಿಸ್ಬಿಡ್ತಾಳೆ. ಏನು ಬಿತ್ತಲ್ಲ ಅಂದ್ಕೊಂಡಿದ್ದೆ. ಕಿಶೋರ್ ಜೊತೆ ಇದ್ದಂಥ ಶರು ಹೋಗಿದ್ದೆ ನೋಡೋಕೆ ಅಂತ ಹೋದಾಗ ಇಲ್ಲಿ ಶರು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಅಪ್ಕೊಂಡ್ಬಿಡ್ತಾರೆ. ಇದರಿಂದಾಗಿ ಶರುಗೆ ಶಾಕ್ ಆಗ್ತದೆ. ಅದರ ನಡುವೆ ದೃಷ್ಟಿ ಅಲ್ಲಿಂದ ಹೊಟ್ಟೋಗುವಂಥ ಸನ್ನೆ ಮಾಡ್ತಾರೆ ಕಿಶೋರ್. ದೃಷ್ಟಿ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನಂತರ ಏನದಲ್ಲ ಇಷ್ಟೊತ್ತು ಒಂದು ರೀತಿ ಇದ್ದೆ, ಇವಾಗ ಒಂದು ರೀತಿ ಇದೆಯಾ, ಏನಾಗಿದೆ ನಿನಗೆ ಅಂತ ಕೇಳ್ತದಾಳೆ ಶರು. ನನ್ನ ಹೆಂಡತಿಗೆ ಪಟ್ಟಾಭಿಷೇಕ ಆಗ್ತದೆ ಅಂದರೆ ನಾನು ಖುಷಿ ಪಡದೆ ಇರೋಕ್ಕಾಗತ್ತಾ ಅಂತ ಕಿಶೋರ್ ಡ್ರಾಮಾ ಮಾಡ್ತಾರೆ. ಇದನ್ನು ನೋಡಿ ಶರುಗೆ ಅನಿಸುತ್ತೆ ಏನಿದು ಕಿಶೋರ್ ನಡವಳಿಕೆಯಲ್ಲಿ ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆ, ಯಾಕಿರ್ಬೋದು. ನಾಳೆ ಪಟ್ಟಾಭಿಷೇಕ ಆಗ್ತದೆ, ಹೇಗೋ ಇನ್ನು ಮುಂದೆ ನಂದೇ ರಾಜ್ಯಭಾರ, ಬಕೆಟ್ ಹಿಡಿಬೇಕಾಗುತ್ತೆ ಅಂತ ಇವಾಗಿಂದಾನೆ ಪ್ರಾಕ್ಟೀಸ್ ಮಾಡ್ಕೋತದಾನೆ ಅನ್ಸುತ್ತೆ. ಇವತ್ತಿಂದಾನೆ ಪೂಸಿ ಹೊಡಿತದಾನೆ ಅಂತ ಅಂದ್ಕೊಂಡಿದ್ದೆ ಶರು ಸುಮ್ಮನಾಗ್ಬಿಡ್ತಾಳೆ. ಆದರೆ ಇಲ್ಲಿ ದೃಷ್ಟಿ ಮತ್ತು ಕಿಶೋರ್ ಇಬ್ಬರು ಕೂಡ ಒಂದು ಕಡೆ ಸೇರ್ಕೊಂಡಿದ್ದೆ. ಇಲ್ಲಿ ಶರು ಟ್ರಾನ್ಸಾಕ್ಷನ್ ನೋಡಿ ಭಾವ ಅಂತ ಹೇಳಿ ತೋರಿಸ್ತಿದ್ದಾಳೆ. ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಮೋಸ ಮಾಡಿದಾಳೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಂತ ಕಿಶೋರ್ ಕೂಡ ಹೇಳ್ತಾರೆ. ಇಲ್ಲ ಹೇಗಾದರೂ ಮಾಡಿ ಇದು ಎಲ್ಲವನ್ನ ಕೂಡ ಆಚೆ ತೆಗಿಲೇಬೇಕು, ನಾಳೆ ಪಟ್ಟಾಭಿಷೇಕದ ದಿನನೇ ಅಂತ ದೃಷ್ಟಿ ಡಿಸೈಡ್ ಮಾಡ್ಕೊತಿದ್ದಾಳೆ. ಅದೇ ಟೈಮ್ಗೆ ಸರಿಯಾಗಿ ಆ ಕಡೆ ಸೀಮಾ ಕೂಡ ಕರೀಮ್ಗೆ ಕಾಲ್ ಮಾಡಿದೆ, ನನ್ನನ್ನು ದುಬೈಗೆ ಕರ್ಕೊಂಡು ಹೋಗ್ಬಿಡುದತ್ತು, ಹೇಗೂ ಇಲ್ಲ ಇಲ್ಲಿ ನನಗೆ ಇರೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಎಲ್ಲಿ ಏನು ಅಂದಾಗ ಆ ಮನೆಗೆ ಬರ್ತಾ ಇದ್ದೀನಿ, ಆ ಮನೆಯಿಂದನೇ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕರೀಮ್ ಹೇಳಿದಾಗ ಅಚ್ಚರಿ ಆಗುತ್ತೆ ಸೀಮಾಗೆ. ಹೇಗೆ ಸಾಧ್ಯ ಅಂತ, ಯಾಕಂದರೆ ನನ್ನ ಸ್ಪೆಷಲ್ ಗೆಸ್ಟ್ ಆಗಿ ಸ್ಪೆಷಲ್ ಪಾರ್ಟಿಗೆ ಕರೆದಿದ್ದಾಳೆ ಶರು ಅಂತ ಕರೀಮಿಗೆ ಹೇಳ್ತಾರೆ. ಈ ಕಡೆ ಆ ಒಂದು ವಿಷಯವನ್ನು ದೃಷ್ಟಿಗೆ ಕೂಡ ಸೀಮಾ ಬಂದು ಮುಟ್ಟಿಸ್ತಾಳೆ. ನಂತರ ಇಲ್ಲಿ ನೀವು ಎಲ್ಲರೂ ಕೂಡ ಮನೆ ದೇವರಿಗೆ ಹೋಗಬೇಕಾಗತ್ತೆ. ಪಟ್ಟಾಭಿಷೇಕದ ದಿನ ಮನೆ ದೇವರಿಗೆ ಪೂಜೆ ಆಗಬೇಕು. ನಾನು ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ತುಂಬ ಗೆಸ್ಟ್ ಬರ್ತಾರೆ, ಹೋಸ್ಟ್ ಮಾಡಬೇಕಾಗತ್ತೆ. ದೃಷ್ಟಿ ನೀನು ಈ ಮನೆ ಸೊಸೆ ಅಲ್ವಾ, ನೀನು ಕೂಡ ಹೋಗು, ನನ್ನ ಗಂಡ ನನ್ನ ಪರವಾಗಿ ಹೋಗ್ತಾರೆ ಅಂತ ಹೇಳಿ ಶರು ಹೇಳಿದಾಗ ಇಲ್ಲಿ ದೃಷ್ಟಿ ನಾನು ಹೋಗೋದಿಲ್ಲ, ನಾನು ಯಾಕೆ ಹೋಗಬೇಕು, ನನಗಿಷ್ಟ ಇರೋ ಕೆಲಸನ ಇದು, ನಾನು ಹೋಗೋದಿಲ್ಲ ಅಂತ ದೃಷ್ಟಿ ಹೇಳಿದ್ರೆ ನೀನು ಹೋಗಲೇಬೇಕು ಅಂತ ಹೇಳ್ತಾರೆ. ತದನಂತರ ಹೋದವರಾಗೆ ಎಲ್ಲರೂ ಕೂಡ ಹೋಗ್ತಾರೆ. ಬಟ್ ರೆಡ್ ಹ್ಯಾಂಡ್ ಆಗಿ ಶರು ಸಿಕ್ಕಿ ಬೀಳ್ತಾಳೆ. ಸಿಕ್ಕಿ ಬಿದ್ದದ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ ದೃಷ್ಟಿ. ಈ ಕಡೆ ಶರುಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕೊನೆಗೂ ಇಲ್ಲಿ ಪಟ್ಟಾಭಿಷೇಕ ಕಟ್ಟೋಕೆ ದೃಷ್ಟಿ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಬಟ್ ಯಾರನ್ನ ಏನು ಗೆಲ್ವನ್ನ ಕೂಡ ಕಾದು ನೋಡಬೇಕಾಗಿದೆ. ಇದು ಎಲ್ಲದರ ಜೊತೆಗೆ ಇದು ಆರಂಭ ಅಲ್ಲ ಅಂತ್ಯ ಅಂತ ಹೇಳೋದ್ರ ಮುಖಾಂತರ ದೃಷ್ಟಿ ತನ್ನ ಗಂಡನ ಬರುವಿಕೆಗಾಗಿ ವೇಟ್ ಮಾಡ್ತಿದ್ದಾಳೆ. ಹಾಗಿದ್ರೆ ಆತ ಕಡೆ ದತ್ತನ ಹೇಗೆ ಟ್ರ್ಯಾಪ್ ಮಾಡಿದ್ರು ಅನ್ನೋ ವಿಷಯ ಗೊತ್ತಾಗಿರ್ತಕ್ಕಂಥ ದೃಷ್ಟಿ ತನ್ನ ಗಂಡನನ್ನು ಕರ್ಕೊಂಡು ಬಂದೇ ಪಟ್ಟಾಭಿಷೇಕ ಮಾಡಿಸ್ತಾಳೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ